ಎಲ್ಲರ ಮನೇಲೂ ಮಕ್ಕಳು ಮೂವಿಗೆ ಹೋಗಿ ನಿದ್ದೆ ಮಾಡ್ತಾರೆ, ಆದರೆ ನಮ್ಮ ಮನೇಲಿ ಉಲ್ಟಾ ಕೇಸು. ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಗಗನ. ಇವತ್ತು ಸಂಡೇ, ಮನೇಲಿ ಇದ್ದು ಬೆಳಗ್ಗೆಯಿಂದ ಬೋರ್ ಆಗಿತ್ತು. ಸೊ ಸಂಜೆ ಮೂವಿಗೆ ಹೋಗೋಣ ಅಂತ ಮೂವಿಗೆ ಬಂದಿದ್ದೀವಿ. ಇರೋ ಗಾಯತ್ರಿ ಥಿಯೇಟ್ರಿಗೆ 5 ಗಂಟೆ ಶೋಗೆ ಬಂದಿದ್ದೀವಿ. ಕರಾವಳಿ ಮೂವಿ. ಹೀರೋ ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ಬಿ ಶೆಟ್ಟಿ ಮಾಡಿರೋಂಥ ಮೂವಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ಮೂವಿ ಥಿಯೇಟ್ರ್ ಒಳಗೆ ಹೋಗಿದ ತಕ್ಷಣ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಡುತ್ತೆ. ಮನೇಲಿ ಊಟ ಮಾಡೋ ಅಂತ ಅಂದರೆ ಹೊಟ್ಟೆ ಹಸಿವಿಲ್ಲ ಅಂತ ಅಂದ. ಥಿಯೇಟ್ರ್ ಒಳಗೆ ಬಂದಿದ್ದ ತಕ್ಷಣ ಅವನಿಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇನ್ನೂ ಮೂವಿನೇ ಸ್ಟಾರ್ಟ್ ಆಗಿರಲಿಲ್ಲ, ಹೋಗಿ ಸ್ನ್ಯಾಕ್ಸ್ ತೊಗೊಂಬಂದರು. ಮೂವಿ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. 7:15 ಆಗಿತ್ತು. ಹಾಗೆ ನನ್ನ ಮಗ ಸ್ಯಾಂಡ್ವಿಚ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ಆಚೆ ಕಡೆ ಏನು ಕೊಡ್ಸೋದು ಅಂತ ಮನೆಗೆ ಬಂದು ಸ್ಯಾಂಡ್ವಿಚ್ನ ಮಾಡ್ತಾಯಿದ್ದೀನಿ. ಎಲ್ಲರ ಮನೇಲೂ ಮಕ್ಕಳು ಮೂವಿಗೆ ಹೋದರೆ ನಿದ್ದೆ ಮಾಡೋದಿಲ್ಲ, ಹಠ ಮಾಡಿದ್ರೆ ನಮ್ಮ ಮನೇಲಿ ಉಲ್ಟಾ ಕೇಸು. ನನ್ನ ಮಗನಿಗೆ ಮೂವಿ ಅಂದ್ರೇ ತುಂಬ ಇಂಟ್ರೆಸ್ಟು. ನಾವೂ ಕೂಡ ಅವ್ನು ಚಿಕ್ಕವನಿದ್ದಾಗಿಂದ ಮೂವಿಗೆ ಅವನನ್ನು ಕೂಡ ಜೊತೇಲಿ ಕರ್ಕೊಂಡು ಹೋಗ್ತಿದ್ವ. ಹಾಗಾಗಿ ಅವನು ಕೂಡ ರೂಢಿ ಆಗಿಬಿಟ್ಟಿದ್ದಾನೆ. ಇನ್ನು ಮೂವಿ ವಿಚಾರಕ್ಕೆ ಬಂದರೆ ಮೂವಿ ಚೆನ್ನಾಗಿತ್ತು. ಸೇಮ್ ಇದು ಕರಾವಳಿ ಕಡೆ ಕಲ್ಚರು ಹಾಗೆ ಕಂಬಳ ಇದ್ರ ಬಗ್ಗೆ ಮೂವಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ನೈಟು ಊಟಕ್ಕೆ ಇವತ್ತು ಸಿಂಪಲ್ಲಾಗಿ ಜೀರಿಗೆ ರಸ, ರೈಸು ಹಾಗೂ ಫಿಶ್ ಫ್ರೈನ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಫಾಲೋ ಮಾಡಿ.